case is case number 3, when total standard time not equal to total actual time. That means total standard time actual time ಗೆ ಈಕ್ವಲ್ಸ್ ಆದಾಗ ನಾವು ಸೆಕೆಂಡ್ ಕೇಸ್ನ ಫಾಲೋ ಅಪ್ ಮಾಡ್ತೀವಿ. ಟೋಟಲ್ ಟೈಮು ದಟ್ ಮೀನ್ಸ್ ಟೋಟಲ್ ಸ್ಟ್ಯಾಂಡರ್ಡ್ ಟೈಮು ಟೋಟಲ್ ಆ್ಯಕ್ಚುಯಲ್ ಟೈಮ್ಗೆ ಈಕ್ವಲ್ ಆಗಲಿಲ್ಲ ಅಂತಂದರೆ ದಿಸ್ ಫಾರ್ಮುಲಾನ ಫಾಲೋ ಅಪ್ ಮಾಡ್ತೀವಿ. ಸೊ ಅದಕ್ಕೆ ಫಾರ್ಮ್ಯಾಟ್ ಈ ರೀತಿ ಇದೆ. ಲೇಬರ್ ಕಾಸ್ಟ್ ವೇರಿಯನ್ಸ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 2 ಟೈಪ್ಸ್. ಇದನ್ನು ಆಲ್ರೆಡಿ ಮಾಡಿದ್ವಿ. ಲೇಬರ್ ರೇಟ್ ವೇರಿಯನ್ಸ್, ಲೇಬರ್ ಎಫಿಷಿಯನ್ಸಿ ವೇರಿಯನ್ಸ್. ಲೇಬರ್ ಎಫಿಷಿಯನ್ಸಿ ವೇರಿಯನ್ಸ್ನ ಈಗೇನು 2 ಟೈಪ್ಸಲ್ಲಿ ಡಿವೈಡ್ ಮಾಡ್ತೀವಿ. ಲೇಬರ್ ರಿವೈಸ್ಡ್ ಎಫಿಷಿಯನ್ಸಿ ವೇರಿಯನ್ಸ್ ಆ್ಯಂಡ್ ದೆನ್ ಲೇಬರ್ ಮಿಕ್ಸ್ಡ್ ವೇರಿಯನ್ಸ್ ಅಂತ ಮಾಡ್ತೀವಿ. ಲೇಬರ್ ರಿವೈಸ್ಡ್ ಎಫಿಷಿಯನ್ಸಿ ವೇರಿಯನ್ಸ್ಗೆ ಫಾರ್ಮುಲಾ ಬಂದು ಸ್ಟ್ಯಾಂಡರ್ಡ್ ರೇಟ್ ಇಂಟು ಸ್ಟ್ಯಾಂಡರ್ಡ್ ಟೈಮ್ ಮೈನಸ್ ರಿವೈಸ್ಡ್ ಸ್ಟ್ಯಾಂಡರ್ಡ್ ಟೈಮ್. ಲೇಬರ್ ಮಿಕ್ಸ್ ವೇರಿಯನ್ಸ್ಗೆ ಫಾರ್ಮುಲಾ ಬಂದು ಸ್ಟ್ಯಾಂಡರ್ಡ್ ರೇಟ್ ಇಂಟು ರಿವೈಸ್ಡ್ ಸ್ಟ್ಯಾಂಡರ್ಡ್ ಟೈಮ್ ಮೈನಸ್ ಆ್ಯಕ್ಚುಯಲ್ ಟೈಮ್. ಸೊ ಇವಾಗ ರಿವೈಸ್ಡ್ ಸ್ಟ್ಯಾಂಡರ್ಡ್ ಟೈಮ್ನ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ ಬಂದು ರಿವೈಸ್ಡ್ ಸ್ಟ್ಯಾಂಡರ್ಡ್ ಟೈಮ್ ಈಕ್ವಲ್ಸ್ ಟು ಸ್ಟ್ಯಾಂಡರ್ಡ್ ಟೈಮ್ ಡಿವೈಡೆಡ್ ಬೈ ಟೋಟಲ್ ಸ್ಟ್ಯಾಂಡರ್ಡ್ ಟೈಮ್ ಇಂಟು ಟೋಟಲ್ ಆ್ಯಕ್ಚುಯಲ್ ಟೈಮ್. ಸೊ ಲೆಟ್ ಅಸ್ ಗೆಟ್ ದ ಪ್ರಾಬ್ಲಮ್ಸ್. ಫಸ್ಟ್ ಪ್ರಾಬ್ಲಮ್, 100 skilled workmen and 40 semi-skilled workmen, 60 unskilled workmen, when they work for 30 weeks to get a contract job completed. So that means they are given the standard mix information. So ಇಲ್ಲಿ 100 skilled labor ಇದೆ, 40 semi skilled ಇದೆ, 60 unskilled ವರ್ಕರ್ಸ್ ಇದ್ದಾರೆ. ದೇ ಆರ್ ವರ್ಕ್ಡ್ 30 weeks. ನೆಕ್ಸ್ಟ್ ಪ್ಯಾರಾಗ್ರಾಫ್, ದ ಸ್ಟ್ಯಾಂಡರ್ಡ್ ವೀಕ್ಲಿ ವೇಜಸ್ ₹60, ₹36 ಆ್ಯಂಡ್ ₹24 ರೆಸ್ಪೆಕ್ಟಿವ್ಲಿ. ದ ಜಾಬ್ ವಾಸ್ ಆ್ಯಕ್ಚುಲಿ ಕಂಪ್ಲೀಟೆಡ್ ಇನ್ 32 weeks ಬೈ 80 skilled, 50 semi skilled ಆ್ಯಂಡ್ 70 unskilled workmen who were paid ₹65, 40, 20 ರೆಸ್ಪೆಕ್ಟಿವ್ಲಿ. ಸೊ ಇಲ್ಲಿ ನಮಗೇನು ಮಾಡಿದ್ದಾರೆ, ಸ್ಟ್ಯಾಂಡರ್ಡ್ ಮಿಕ್ಸ್ ಆ್ಯಂಡ್ ಆ್ಯಕ್ಚುಯಲ್ ಮಿಕ್ಸ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಅದನ್ನು ನಾವು ಫಾರ್ಮ್ಯಾಟ್ಗೆ ಅಪ್ಲೈ ಮಾಡಬೇಕು. ಸೊ ಸೊಲ್ಯೂಷನ್ ನೋಡ್ತಾ ಬರೋಣ. ಕ್ಯಾಲ್ಕುಲೇಟ್ ಲೇಬರ್ ವೇರಿಯನ್ಸ್, ಸೇಮ್ ಫಾರ್ಮ್ಯಾಟ್ ಹಾಕಿ ವರ್ಕರ್ಸ್, ಸ್ಕಿಲ್ಡ್, ಸೆಮಿ ಸ್ಕಿಲ್ಡ್, ಅನ್ಸ್ಕಿಲ್ಡ್. ಸ್ಟ್ಯಾಂಡರ್ಡ್ ಮಿಕ್ಸ್ ಫಾರ್ಮ್ಯಾಟ್, ಆ್ಯಕ್ಚುಯಲ್ ಮಿಕ್ಸ್ ಫಾರ್ಮ್ಯಾಟ್, ಸ್ಟ್ಯಾಂಡರ್ಡ್ ಟೈಮ್, ಸ್ಟ್ಯಾಂಡರ್ಡ್ ರೇಟ್, ಸ್ಟ್ಯಾಂಡರ್ಡ್ ಕಾಸ್ಟ್, ಆ್ಯಕ್ಚುಯಲ್ ಟೈಮ್, ಆ್ಯಕ್ಚುಯಲ್ ರೇಟ್, ಆ್ಯಕ್ಚುಯಲ್ ಕಾಸ್ಟ್ ಆ್ಯಂಡ್ ರಿವೈಸ್ಡ್ ಸ್ಟ್ಯಾಂಡರ್ಡ್ ಟೈಮ್. ಸ್ಟ್ಯಾಂಡರ್ಡ್ ಟೈಮಲ್ಲಿ ಬರೋದಾದರೆ ನಾವು ಆಲ್ರೆಡಿ ಸೆಟ್ ಮಾಡಿದ್ದೀವಿ 30 weeks ಅಂತ ಹೇಳಿ ಸೆಟ್ ಮಾಡಿದ್ದೀವಿ. ದಟ್ ಮೀನ್ಸ್ 30 weeks ಅಂತ ಹೇಳಿ ಸೆಟ್ ಮಾಡಿದ್ದೀವಿ. ಆ 30 weeksಗೆ 100 skilled ಲೇಬರ್ಸ್, 40 ಸೆಮಿ ಸ್ಕಿಲ್ಡ್ ಲೇಬರ್ಸ್, 60 ಅನ್ಸ್ಕಿಲ್ಡ್ ಲೇಬರ್ಸ್ ಇದ್ದಾರೆ. ಅದೇ ರೀತಿ ನೆಕ್ಸ್ಟ್ ಆ್ಯಕ್ಚುಯಲ್ ಸ್ಟ್ಯಾಂಡರ್ಡ್ ಟೈಮ್ಗೆ ಆ್ಯಕ್ಚುಯಲ್ ಟೈಮ್ಗೆ ನಾವೇನು ಮಾಡಿದ್ವಿ, 32 weeksನ ಫಿಕ್ಸ್ ಮಾಡಿದ್ವಿ. ಆ 32 weeksಗೆ 80 skilled ಲೇಬರ್, 50 ಸೆಮಿ ಸ್ಕಿಲ್ಡ್ ಲೇಬರ್, 70 ಅನ್ಸ್ಕಿಲ್ಡ್ ಲೇಬರ್ ಇದ್ದಾರೆ. ಸೊ ಇದೆರಡೂ ಮಲ್ಟಿಪ್ಲೈ ಮಾಡಿದರೆ ನಮಗೆ ಸ್ಟ್ಯಾಂಡರ್ಡ್ ಟೈಮ್ ಸ್ಕಿಲ್ಡ್, ಸ್ಟ್ಯಾಂಡರ್ಡ್ ಟೈಮ್ ಸೆಮಿ ಸ್ಕಿಲ್ಡ್, ಅನ್ಸ್ಕಿಲ್ಡ್ ಸ್ಟ್ಯಾಂಡರ್ಡ್ ಟೈಮ್, ಆ್ಯಕ್ಚುಯಲ್ ಟೈಮ್ ಸ್ಕಿಲ್ಡ್, ಆ್ಯಕ್ಚುಯಲ್ ಟೈಮ್ ಸೆಮಿ ಸ್ಕಿಲ್ಡ್, ಅನ್ಸ್ಕಿಲ್ಡ್ ಆ್ಯಕ್ಚುಯಲ್ ಟೈಮ್ ಬರುತ್ತೆ. ಸೊ ರೇಟು ಅವರೇ ಕೊಟ್ಟಿದ್ದಾರೆ ಡೈರೆಕ್ಟಾಗಿ, ₹60, 36, ₹24 ರೆಸ್ಪೆಕ್ಟಿವ್ಲಿ. ಇನ್ನು ಆ್ಯಕ್ಚುಯಲ್ ಟೈಮಲ್ಲಿ 65, 40, 20 ರೆಸ್ಪೆಕ್ಟಿವ್ಲಿ ಅಂತ. ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಸ್ಟ್ಯಾಂಡರ್ಡ್ ಕಾಸ್ಟ್ ಬರುತ್ತೆ. ಸೊ ನಾವಿಲ್ಲಿ ಟೋಟಲ್ ಸ್ಟ್ಯಾಂಡರ್ಡ್ ಕಾಸ್ಟ್ ಆ್ಯಂಡ್ ಟೋಟಲ್ ಸ್ಟ್ಯಾಂಡರ್ಡ್ ಟೈಮ್, ಟೋಟಲ್ ಆ್ಯಕ್ಚುಯಲ್ ಕಾಸ್ಟ್ ಆ್ಯಂಡ್ ಟೋಟಲ್ ಆ್ಯಕ್ಚುಯಲ್ ಟೈಮ್ನ ಮಾಡಬೇಕು. ಸೊ ಇದಾದಮೇಲೆ ನಮಗೆ ಬರುವಂಥದ್ದೇ ಕ್ಯಾಲ್ಕುಲೇಷನ್ ಆಫ್ RST, ರಿವೈಸ್ಡ್ ಸ್ಟ್ಯಾಂಡರ್ಡ್ ಟೈಮ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಬಿಕಾಸ್ ದಿಸ್ ಈಸ್ ದ ಥರ್ಡ್ ಕೇಸ್ ವೆನ್ ಟೋಟಲ್ ಸ್ಟ್ಯಾಂಡರ್ಡ್ ಟೈಮ್ ಇಸ್ ನಾಟ್ ಈಕ್ವಲ್ ಟು ದ ಆ್ಯಕ್ಚುಯಲ್ ಟೈಮ್ ಆಫ್ ಟೋಟಲ್. ಸೊ ಆವಾಗ ನಮಗೆ ಫಾರ್ಮುಲಾ ಬಂದು ನಮಗೆ ಗೊತ್ತಿದೆ RST ಕ್ಯಾಲ್ಕುಲೇಷನ್ಗೆ ಫಾರ್ಮುಲಾ ಸ್ಟ್ಯಾಂಡರ್ಡ್ ಟೈಮ್ ಡಿವೈಡೆಡ್ ಬೈ ಟೋಟಲ್ ಸ್ಟ್ಯಾಂಡರ್ಡ್ ಟೈಮ್ ಇಂಟು ಟೋಟಲ್ ಆ್ಯಕ್ಚುಯಲ್ ಕಾಸ್ಟ್. ಟೋಟಲ್ ಸ್ಟ್ಯಾಂಡರ್ಡ್ ಟೈಮ್ ಸ್ಕಿಲ್ಡ್, ಸೆಮಿ ಸ್ಕಿಲ್ಡ್ ಆ್ಯಂಡ್ ಅನ್ಸ್ಕಿಲ್ಡ್ಗೆ. ಸೊ ಟೋಟಲ್ ಸ್ಟ್ಯಾಂಡರ್ಡ್ ಟೈಮ್ ಸ್ಕಿಲ್ಡ್ಗೆ 3000 ಡಿವೈಡೆಡ್ ಬೈ ಟೋಟಲ್ ಸ್ಟ್ಯಾಂಡರ್ಡ್ ಟೈಮ್ 6000 ಇಂಟು ಟೋಟಲ್ ಆ್ಯಕ್ಚುಯಲ್ ಟೈಮ್ 6400 ಮಾಡಿದ್ರೆ 3200 ಬರುತ್ತೆ. ಅದೇ ರೀತಿ ಸೆಮಿ ಸ್ಕಿಲ್ಡ್ಗೆ ಸ್ಟ್ಯಾಂಡರ್ಡ್ ಟೈಮ್ ಇಸ್ 1200, ಟೋಟಲ್ ಸ್ಟ್ಯಾಂಡರ್ಡ್ ಟೈಮ್ 6000 ಇಂಟು ಟೋಟಲ್ ಆ್ಯಕ್ಚುಯಲ್ ಟೈಮ್ ಇಸ್ 6400 ಈಕ್ವಲ್ಸ್ ಟು 1280 ಆಗುತ್ತೆ. ನೆಕ್ಸ್ಟ್ ಅನ್ಸ್ಕಿಲ್ಡ್ಗೆ ಸ್ಟ್ಯಾಂಡರ್ಡ್ ಟೈಮ್ ಇಸ್ 1800 divided by total standard time is 6000 into total actual time 6400 equals to 1920 ಆಗುತ್ತೆ. ಇದನ್ನು ಫಾರ್ಮ್ಯಾಟ್ಗೆ ನಾವೇನು ಮಾಡ್ತೀವಿ, ರಿವೈಸ್ಡ್ ಸ್ಟ್ಯಾಂಡರ್ಡ್ ಟೈಮಲ್ಲಿ ಎಂಟ್ರಿ ಮಾಡಿ ಟೋಟಲ್ ಮಾಡ್ತೀವಿ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕು, ಇವಾಗ ಟೋಟಲ್ ಸ್ಟ್ಯಾಂಡರ್ಡ್ ಟೈಮ್ ಇಸ್ 6000, ಸ್ಟ್ಯಾಂಡರ್ಡ್ ಕಾಸ್ಟ್ ಇಸ್ 2,66,400, ಆ್ಯಕ್ಚುಯಲ್ ಟೈಮ್ ಇಸ್ 6,400, total actual cost is 2,75,200 and
ರಿವೈಸ್ಡ್ ಸ್ಟ್ಯಾಂಡರ್ಡ್ ಟೈಮ್ ಇಸ್ 6400. ಸೊ ಇಲ್ಲಿ ನೀವು ಸ್ಟ್ಯಾಂಡರ್ಡ್ ಟೈಮ್ ಇಸ್ ನಾಟ್ ಈಕ್ವಲ್ ಟು ದ ಆ್ಯಕ್ಚುಯಲ್ ಟೈಮ್. ಸೊ ಆವಾಗ ಮಾತ್ರ ನಾವು ಈ ಫಾರ್ಮುಲಾನ ಅಪ್ಲೈ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಟೋಟಲ್ ಸ್ಟ್ಯಾಂಡರ್ಡ್ ಟೈಮ್ ನಾಟ್ ಈಕ್ವಲ್ ಟು ದ ಆ್ಯಕ್ಚುಯಲ್ ಟೈಮ್. ಸೊ ಅದನ್ನು ಈಕ್ವಲ್ ಆಗದೆ ಇರೋದ್ರಿಂದ ನಾವು ಈ ಫಾರ್ಮುಲಾನ ದಟ್ ಮೀನ್ಸ್ RST ಇನ್ಕ್ಲೂಡ್ನ ಮಾಡ್ತೀವಿ. ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಟೋಟಲ್ ಆ್ಯಕ್ಚುಯಲ್ ಟೈಮ್ ಈಕ್ವಲ್ಸ್ ಟು ದ ರಿವೈಸ್ಡ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಹೇಳ್ಬೋದು. ಸೊ ಅದನ್ನು ನಾನಿಲ್ಲಿ ತೋರಿಸಿದ್ದೀನಿ. ಸೊ ನೆಕ್ಸ್ಟ್ ಸೊಲ್ಯೂಷನ್ ಮಾಡ್ತಾ ಹೋಗೋಣ. ಲೇಬರ್ ಕಾಸ್ಟ್ ವೇರಿಯನ್ಸ್ ಈಕ್ವಲ್ಸ್ ಟು ಸ್ಟ್ಯಾಂಡರ್ಡ್ ಕಾಸ್ಟ್ ಮೈನಸ್ ಆ್ಯಕ್ಚುಯಲ್ ಕಾಸ್ಟ್. ದಿಸ್ ಇಸ್ ದ ಫಾರ್ಮುಲಾ, ಬೇಸ್ ಫಾರ್ಮುಲಾ. ಇದಕ್ಕೆ ನಮ್ಗೆ ವ್ಯಾಲ್ಯೂ ಗೊತ್ತಿದೆ. ಟೋಟಲ್ ಸ್ಟ್ಯಾಂಡರ್ಡ್ ಕಾಸ್ಟ್ ಇಸ್ 2,66,400 ಮೈನಸ್ ಟೋಟಲ್ ಆ್ಯಕ್ಚುಯಲ್ ಕಾಸ್ಟ್ ಇಸ್ 2,75,200. ಲೆಸ್ ಮಾಡಿದ್ರೆ 8,800 ಬಿಕಾಸ್ ಕಂಪೇರ್ಡ್ ಟು ಸ್ಟ್ಯಾಂಡರ್ಡ್ ಕಾಸ್ಟ್ ಆ್ಯಕ್ಚುಯಲ್ ಕಾಸ್ಟ್ ಇಸ್ ಹೈ. ಸೊ ದಿಸ್ ಇಸ್ ದ ನೆಗೆಟಿವ್ ವ್ಯಾಲ್ಯೂ. ದಟ್ಸ್ ವೈ ಯು ಶುಡ್ ರೈಟ್ ದ ಅಡ್ವರ್ಸ್ ಅಂತ ಹೇಳಿ ಬ್ರ್ಯಾಕೆಟಲ್ಲಿ ಬರೀತೀರ. ನೆಕ್ಸ್ಟು ಇಂಡಿವಿಜುವಲ್ ಆಗಿ ನಾವು ಲೇಬರ್ ರೇಟ್ ವೇರಿಯನ್ಸ್ ಆ್ಯಂಡ್ ಲೇಬರ್ ಎಫಿಷಿಯನ್ಸಿ ವೇರಿಯನ್ಸ್ನ ಮಾಡ್ಕೋಬೇಕು. ಸ್ಕಿಲ್ಡ್, ಸೆಮಿ ಸ್ಕಿಲ್ಡ್, ಅನ್ಸ್ಕಿಲ್ಡ್ ಎರಡಕ್ಕೂ ಕೂಡ ಮಾಡ್ಕೋಬೇಕು. ಸೊ ಇಲ್ಲಿ ಲೇಬರ್ ರೇಟ್ ವೇರಿಯನ್ಸನ್ನು ನಾವು ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ ಬಂತು ಆ್ಯಕ್ಚುಯಲ್ ಟೈಮ್ ಇಂಟು ಸ್ಟ್ಯಾಂಡರ್ಡ್ ರೇಟ್ ಮೈನಸ್ ಆ್ಯಕ್ಚುಯಲ್ ರೇಟ್. ಆ್ಯಕ್ಚುಯಲ್ ಟೈಮ್ ಆಫ್ ಸ್ಕಿಲ್ಡ್ ಲೇಬರ್ 2,560 ಇಂಟು ಸ್ಟ್ಯಾಂಡರ್ಡ್ ರೇಟ್ 60 ಮೈನಸ್ 65 ಈಕ್ವಲ್ಸ್ ಟು 12,800. ಅಡ್ವರ್ಸ್ ಬರುತ್ತೆ ಬಿಕಾಸ್ ನೆಗೆಟಿವ್ ವ್ಯಾಲ್ಯೂ ಬರುತ್ತೆ. ಸೆಮಿ ಸ್ಕಿಲ್ಡ್ಗೆ ಬರೋದಾದರೆ 1,600 ಇಂಟು 36 ಮೈನಸ್ 40 ಈಕ್ವಲ್ಸ್ ಟು 1,600 ಮೈನಸ್ 4. ಬ್ಯಾಲೆನ್ಸ್ ಬ್ರಾಕೆಟಲ್ಲಿರೋದನ್ನ ನಾವು ಬಿಡಿಸ್ಕೊಳ್ತು ಅಂತ ಹೇಳೋದಾದರೆ -4 ಬರುತ್ತೆ. ಸೊ 1,600 ಮೈನಸ್ 4 ಈಕ್ವಲ್ಸ್ ಟು 6,400 ಅಡ್ವರ್ಸ್ ವ್ಯಾಲ್ಯೂ ಬರುತ್ತೆ. ಅನ್ಸ್ಕಿಲ್ಡಲ್ಲಿ 2,240 ಆ್ಯಕ್ಚುಯಲ್ ಟೈಮ್ ಇಂಟು ಸ್ಟ್ಯಾಂಡರ್ಡ್ ರೇಟ್ ಇಸ್ 24 ಮೈನಸ್ 20 ಮಾಡಿದ್ರೆ ನಮಗೆ 2,240 ಇಂಟು 4 ಮಾಡಿದ್ರೆ 8,960 ಫೇವರಬಲ್ ವ್ಯಾಲ್ಯೂ ಬರುತ್ತೆ. ಸೊ ಇಲ್ಲಿ ನಿಮ್ಗೆ ಗೊತ್ತಿದೆ ಅಡ್ವರ್ಸ್ ವ್ಯಾಲ್ಯೂ ಇಸ್ ನೆಗೆಟಿವ್ ವ್ಯಾಲ್ಯೂ, ಫೇವರಬಲ್ ವ್ಯಾಲ್ಯೂಸ್ ಇಸ್ ಪಾಸಿಟಿವ್ ವ್ಯಾಲ್ಯೂ. ಸೊ ಫಸ್ಟು ನೆಗೆಟಿವ್ನ ಆ್ಯಡ್ ಮಾಡ್ಕೊಳ್ಳೋಣ ಬಿಕಾಸ್ ಮೈನಸ್ ಇಂಟು ಮೈನಸ್ ಈಕ್ವಲ್ಸ್ ಟು ಪ್ಲಸ್. ಸೊ ಹಾಗಾಗಿ 12,800 ಪ್ಲಸ್ 6,400 ಮೈನಸ್ 8,960 ಮಾಡಿದ್ರೆ ನಮಗೆ 10,240 ಅಡ್ವರ್ಸ್ ವ್ಯಾಲ್ಯೂ ಬರುತ್ತೆ. ಬಿಕಾಸ್ ಪಾಸಿಟಿವ್ ವ್ಯಾಲ್ಯೂಗಿಂತ ನೆಗೆಟಿವ್ ವ್ಯಾಲ್ಯೂ ಹೈ ಇರೋದ್ರಿಂದ ನೆಗೆಟಿವ್ ವ್ಯಾಲ್ಯೂ ಸಿಂಬಲ್ನ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಲೇಬರ್ ಎಫಿಷಿಯನ್ಸಿ ವೇರಿಯನ್ಸ್ನ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ ಬಂದು ಸ್ಟ್ಯಾಂಡರ್ಡ್ ರೇಟ್ ಇಂಟು ಸ್ಟ್ಯಾಂಡರ್ಡ್ ಟೈಮ್ ಮೈನಸ್ ಆ್ಯಕ್ಚುಯಲ್ ಟೈಮ್. ಸೊ ಇಲ್ಲೂ ಕೂಡ 60 ಸ್ಕಿಲ್ಡ್, ಸೆಮಿ ಸ್ಕಿಲ್ಡ್ 36 ಸ್ಟ್ಯಾಂಡರ್ಡ್ ರೇಟ್, ಅನ್ಸ್ಕಿಲ್ಡ್ 24. ಸೊ ಸ್ಟ್ಯಾಂಡರ್ಡ್ ಟೈಮ್ 3,000, 1,200, 1,800, ಆ್ಯಕ್ಚುಯಲ್ ಟೈಮ್ 2,560, 1,600, 2,240 ರೆಸ್ಪೆಕ್ಟಿವ್ಲಿ. ಸೊ ಇದನ್ನು ನಾವು ಬಿಡಿಸ್ತು ಅಂತ ಹೇಳೋದಾದರೆ 60 ಇಂಟು 440 ಬರುತ್ತೆ. ಮಲ್ಟಿಪ್ಲೈ ಮಾಡಿದ್ರೆ 26,400 ಫೇವರಬಲ್ ಬರುತ್ತೆ ಬಿಕಾಸ್ ಪಾಸಿಟಿವ್ ವ್ಯಾಲ್ಯೂ. 36 ಇಂಟು -400 ಮಾಡಿದ್ರೆ 14,400 ಅಡ್ವರ್ಸ್ ವ್ಯಾಲ್ಯೂ ಬರುತ್ತೆ. 24 ಇಂಟು -440 ಮಾಡಿದ್ರೆ 10,560 ಬರುತ್ತೆ. ಸೊ ಇಲ್ಲಿ ಮೈನಸ್ ವ್ಯಾಲ್ಯೂ ಇರೋದ್ರಿಂದ ಆ್ಯಡ್ ಮಾಡಿಕೊಂಡು 26,400 ಲೆಸ್ ಮಾಡಿದ್ರೆ ನಮಗೆ 1,440 ಫೇವರಬಲ್ ವ್ಯಾಲ್ಯೂ ಬರುತ್ತೆ. ಸೊ ಇದನ್ನು ವೆರಿಫಿಕೇಷನ್ ಫಾರ್ಮುಲಾಗೆ ಅಪ್ಲೈ ಮಾಡ್ತಾ ಇದ್ದೀನಿ. ವೆರಿಫಿಕೇಷನ್ ಫಾರ್ಮುಲಾ ಗೊತ್ತಿದೆ ನಿಮಗೆ. ಲೇಬರ್ ಕಾಸ್ಟ್ ವೇರಿಯನ್ಸ್ ಈಕ್ವಲ್ಸ್ ಟು ಲೇಬರ್ ರೇಟ್ ವೇರಿಯನ್ಸ್ ಪ್ಲಸ್ ಲೇಬರ್ ಎಫಿಷಿಯನ್ಸಿ ವೇರಿಯನ್ಸ್. ಲೇಬರ್ ಕಾಸ್ಟ್ ವೇರಿಯನ್ಸ್ 8,800 ಅಡ್ವರ್ಸ್ ವ್ಯಾಲ್ಯೂ ಈಕ್ವಲ್ಸ್ ಟು ಲೇಬರ್ ರೇಟ್ ವೇರಿಯನ್ಸ್ ನಾವು ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದೀವಿ 10,240 ಅಡ್ವರ್ಸ್. ಇಲ್ಲಿ ಅಡ್ವರ್ಸ್ ವ್ಯಾಲ್ಯೂ ಒಂದು ಪ್ಲಸ್ಸು ಒಂದು ಮೈನಸ್ ಇರೋದ್ರಿಂದ ಮೈನಸ್ ಮಾಡಿಕೊಂಡ್ರೆ ನಮಗೆ ವ್ಯಾಲ್ಯೂ ಬರುತ್ತೆ. ಮೈನಸ್ ಫೇವರಬಲ್ ವ್ಯಾಲ್ಯೂ 1,440 ಇದೆ. ಸೊ ಒಂದು ಪ್ಲಸ್ಸು ಒಂದು ಮೈನಸ್ ಇರೋದ್ರಿಂದ ನಮಗೆ ಮೈನಸ್ ವ್ಯಾಲ್ಯೂ 8,800 ಬರುತ್ತೆ ಬಿಕಾಸ್ ನೆಗೆಟಿವ್ ವ್ಯಾಲ್ಯೂ ಜಾಸ್ತಿ ಇರೋದ್ರಿಂದ. ನೆಕ್ಸ್ಟ್ ಇವಾಗ ನಾವು ಬರೋಣ ಲೇಬರ್ ರಿವೈಸ್ಡ್ ಎಫಿಷಿಯನ್ಸಿ ವೇರಿಯನ್ಸ್ಗೆ ಬರೋಣ. ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ ಸ್ಟ್ಯಾಂಡರ್ಡ್ ರೇಟ್ ಇಂಟು ಸ್ಟ್ಯಾಂಡರ್ಡ್ ಟೈಮ್ ಮೈನಸ್ ರಿವೈಸ್ಡ್ ಸ್ಟ್ಯಾಂಡರ್ಡ್ ಟೈಮ್. ರಿವೈಸ್ಡ್ ಸ್ಟ್ಯಾಂಡರ್ಡ್ ಟೈಮ್ ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. ಸೊ ಇದನ್ನು ರೆಸ್ಪೆಕ್ಟಿವಲ್ಲಿ ಸ್ಕಿಲ್ಡ್, ಸೆಮಿ ಸ್ಕಿಲ್ಡ್, ಅನ್ಸ್ಕಿಲ್ಡಲ್ಲಿ ಬರಿತಾ ಹೋಗೋಣ. ಸ್ಟ್ಯಾಂಡರ್ಡ್ ರೇಟ್ ಇಸ್ 60, ಸೆಮಿ ಸ್ಕಿಲ್ಡಲ್ಲಿ 36, ಅನ್ಸ್ಕಿಲ್ಡ್ 24, ಸ್ಟ್ಯಾಂಡರ್ಡ್ ಟೈಮ್ 3,000, 1,200, 1,800, ರಿವೈಸ್ಡ್ ಸ್ಟ್ಯಾಂಡರ್ಡ್ ಟೈಮ್ 3,200, 1,280, 1,920 ಈಕ್ವಲ್ಸ್ ಟು 60 ಇಂಟು -200, 36 ಇಂಟು -80, 24 ಇಂಟು -120ನ ಮಾಡಿದ್ರೆ ನಮಗೆ 12,000, 2,880, 2,880 ಬರುತ್ತೆ. ಸೊ ಮೂರೂ ಕೂಡ ಅಡ್ವರ್ಸಬಲ್ ವ್ಯಾಲ್ಯೂ, ನೆಗೆಟಿವ್ ವ್ಯಾಲ್ಯೂ ಬಂದಿರೋದ್ರಿಂದ ನಾವು ಅದಷ್ಟೂ ಆ್ಯಡ್ ಮಾಡಿದ್ರೆ 17,760 ಅಡ್ವರ್ಸಬಲ್ ವ್ಯಾಲ್ಯೂ ಬರುತ್ತೆ. ನೆಕ್ಸ್ಟ್ ಲೇಬರ್ ಮಿಕ್ಸ್ಡ್ ವೇರಿಯನ್ಸ್ ಈಕ್ವಲ್ಸ್ ಟು ಸ್ಟ್ಯಾಂಡರ್ಡ್ ರೇಟ್ ಇಂಟು ರಿವೈಸ್ಡ್ ಸ್ಟ್ಯಾಂಡರ್ಡ್ ಟೈಮ್ ಮೈನಸ್ ಆ್ಯಕ್ಚುಯಲ್ ಟೈಮ್ ಮಾಡಿದ್ರೆ ಸ್ಕಿಲ್ಡ್ 60, ಸೆಮಿ ಸ್ಕಿಲ್ಡ್ 36, ಅನ್ಸ್ಕಿಲ್ಡ್ 24.
RST 3200, 1280, 1920. Actual time 2560, 1600, 2240. ಸೊ ಇಲ್ಲಿ ನಾವು ಇದನ್ನು ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿದ್ರೆ 38,400 ಫೇವರಬಲ್ ಬರುತ್ತೆ, 11,520 ಅಡ್ವರ್ಸಬಲ್ ವ್ಯಾಲ್ಯೂ ಬರುತ್ತೆ, 7,680 ಅಡ್ವರ್ಸಬಲ್ ವ್ಯಾಲ್ಯೂ ಬರುತ್ತೆ. ಸೊ ಎರಡು ನೆಗೆಟಿವ್ ವ್ಯಾಲ್ಯೂ, ಒಂದು ಪಾಸಿಟಿವ್ ವ್ಯಾಲ್ಯೂ ಇದೆ. ಫಸ್ಟು ಎರಡು ನೆಗೆಟಿವ್ ವ್ಯಾಲ್ಯೂನ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪಾಸಿಟಿವ್ ವ್ಯಾಲ್ಯೂನ ನೆಗೆಟಿವ್ ವ್ಯಾಲ್ಯೂಯಿಂದ ಲೆಸ್ ಮಾಡಿ 19,200 ಫೇವರಬಲ್ ವ್ಯಾಲ್ಯೂ ಬರುತ್ತೆ. ಬಿಕಾಸ್ ಕಂಪೇರ್ ಟು ನೆಗೆಟಿವ್ ವ್ಯಾಲ್ಯೂ ಪಾಸಿಟಿವ್ ವ್ಯಾಲ್ಯೂ ಹೈಯೆಸ್ಟ್ ಇರೋದ್ರಿಂದ ಇದಕ್ಕೆ ಫೇವರಬಲ್ ವ್ಯಾಲ್ಯೂ ಬರುತ್ತೆ. ನೆಕ್ಸ್ಟ್ ವೆರಿಫಿಕೇಷನ್ ಫಾರ್ಮುಲಾ ಬಂದು ಈ ಒಂದು ಪ್ರಾಬ್ಲಮಲ್ಲಿ ದಟ್ ಮೀನ್ಸ್ ಈ ಒಂದು ಫಾರ್ಮುಲಾಗೆ ಲೇಬರ್ ಎಫಿಷಿಯನ್ಸಿ ವೇರಿಯನ್ಸ್ ಈಕ್ವಲ್ಸ್ ಟು ಲೇಬರ್ ರಿವೈಸ್ಡ್ ಎಫಿಷಿಯನ್ಸಿ ವೇರಿಯನ್ಸ್ ಪ್ಲಸ್ ಲೇಬರ್ ಮಿಕ್ಸ್ಡ್ ವೇರಿಯನ್ಸ್. ಲೇಬರ್ ಎಫಿಷಿಯನ್ಸಿ ವೇರಿಯನ್ಸನ್ನು ನಾವು ಫೈಂಡ್ ಔಟ್ ಮಾಡಿದ್ದೀವಿ ಆಲ್ರೆಡಿ. 1440 ಫೇವರಬಲ್ ಈಕ್ವಲ್ಸ್ ಟು ಲೇಬರ್ ರಿವೈಸ್ಡ್ ಎಫಿಷಿಯನ್ಸಿ ವೇರಿಯನ್ಸ್ 17,760 ಅಡ್ವರ್ಸಬಲ್ ವ್ಯಾಲ್ಯೂ ಪ್ಲಸ್ 19,200 ಫೇವರಬಲ್ ವ್ಯಾಲ್ಯೂ. ಸೊ ಇಲ್ಲಿ ಒಂದು ಪ್ಲಸ್ಸು ಒಂದು ಮೈನಸ್ ಇರೋದ್ರಿಂದ ನಾವೇನು ಮಾಡ್ತೀವಿ, ಹೈಯೆಸ್ಟ್ ವ್ಯಾಲ್ಯೂ ಬಂದು 19,200. ಸೊ ದಿಸ್ ಈಸ್ ದ ಪ್ಲಸ್ ವ್ಯಾಲ್ಯೂ. ಸೊ ಹಾಗಾಗಿ ಪ್ಲಸ್ ಮಾಡ್ತೀವಿ. ಇದರಿಂದ ನಾವೇನು ಮಾಡ್ತೀವಿ, ಲೇಬರ್ ರಿವೈಸ್ಡ್ ಎಫಿಷಿಯನ್ಸಿ ವೇರಿಯನ್ಸ್ನ ಲೆಸ್ ಮಾಡಿದ್ರೆ ನಮಗೇನು ಬರುತ್ತೆ, 1440 ಫೇವರಬಲ್ ವ್ಯಾಲ್ಯೂ ಬರುತ್ತೆ. ಸೊ ದಿಸ್ ಈಸ್ ದ ಥರ್ಡ್ ಕೇಸ್ ಪ್ರಾಬ್ಲಮ್. ಸೊ ಇದೇ ಪ್ಯಾಟ್ರನ್ನಲ್ಲಿ ನೆಕ್ಸ್ಟ್ ಪ್ರಾಬ್ಲಮ್ ಇದೆ, ಅದನ್ನು ನೀವೇ ಸಾಲ್ವ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.